ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ FA1 ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಸೊ ಈಗಾಗಲೇ 9ನೇ ತರಗತಿಗಾಗಿ ನಾವು ಹಿಂದಿಯಲ್ಲಿ ಕ್ವಶನ್ ಪೇಪರ್ಸನ್ನು ಪೋಸ್ಟ್ ಮಾಡಿದ್ದೀವಿ. ಸೊ ಯಾರು ನೋಡಿಲ್ಲಲ್ಲ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ FA SA ಎಕ್ಸಾಮ್ ಕ್ವಶನ್ ಪೇಪರ್ಸ್ 23-24 ಅಂತಕ್ಕಂಥದ್ದು ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ನಾವು ಈ ವರ್ಷ 8ರಿಂದ 10ರವರೆಗೆ ಎಲ್ಲ ವಿಷಯಗಳ ಒಂದು FA SA ಎಕ್ಸಾಮ್ ಕ್ವಶನ್ ಪೇಪರ್ಸನ್ನು ಹಾಕಬೇಕಂತಕ್ಕಂಥ ವಿಚಾರ ಇದೆ. ಸೊ ಆಲ್ರೆಡಿ ಹಿಂದಿಯಲ್ಲಿ ಹಾಕಿದ್ದೀವಿ, ಇವಾಗ SS ಇದೆ. ಉಳಿದ ವಿಷಯಗಳನ್ನು ಸಹಿತ ಮುಂದೆ ಲೈನಪ್ ಮಾಡ್ತಾರೆ. ಸೊ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ಕೊಳ್ಬೇಕು. ಈ ಪ್ರಥಮ ರೂಪನಾತ್ಮಕ ಪರೀಕ್ಷೆ 9ನೇ ತರಗತಿಯ ಸಮಾಜ ವಿಜ್ಞಾನ ಕ್ವಶನ್ ಪೇಪರಲ್ಲಿ ಯಾವೆಲ್ಲ ಪಾಠಗಳ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದ್ದಾರೆ ಅಂದರೆ, 1ನೇ ಪಾಠ ಪಾಶ್ಚಾತ್ಯ ರಿಲಿಜನ್ಗಳು, 2ನೇ ಪಾಠ 6ರಿಂದ 14ನೇ ಶತಮಾನದ ಭಾರತ, 5ನೇ ಪಾಠ ನಮ್ಮ ಸಂವಿಧಾನ, 6ನೇದು ಕೇಂದ್ರ ಸರ್ಕಾರ, 9 ಕುಟುಂಬ, 10 ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು, 11ನೇ ಪಾಠ ಕರ್ನಾಟಕ ಪ್ರಾಕೃತಿಕ ವೈವಿಧ್ಯ, 14ನೇ ಪಾಠ ಆರ್ಥಿಕ ಸಂರಚನೆ. ಸೊ ಇಷ್ಟು ಪಾಠಗಳ ಮೇಲೆ ಏನು ಮಾಡಿದ್ದಾರೆ ಅಂತಂದರೆ, ನಿಮಗೆ 20 ಅಂಕಗಳ 1 ಗಂಟೆ ಅವಧಿಯ ಕ್ವಶನ್ ಪೇಪರ್ಸನ್ನು ಕೊಟ್ಟಿದ್ದೀವಿ. ವಿತ್ ಅಲಾಂಗ್ ಕೀ ಆನ್ಸರ್ಸ್ ಇದೆ, ಡೋಂಟ್ ವರಿ. ಪ್ರಶ್ನೆ ಪತ್ರಿಕೆ 20 ಅಂಕ, ಸಮಯ 60 ನಿಮಿಷ, 9th ಸೋಷಿಯಲ್ ಸೈನ್ಸ್. ಫಸ್ಟ್ ಮೇನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಸೂಕ್ತವಾದುದನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಈ ಥರದ 3 ಪ್ರಶ್ನೆಗಳಿದ್ದಾವೆ, ಒಂದೊಂದಕ್ಕೆ 1 ಅಂಕ, ಒಟ್ಟು 3 ಅಂಕ. ಮೊದಲ ಪ್ರಶ್ನೆ ಇತ್ತು, ಯೇಸು ಕ್ರಿಸ್ತರು ಹುಟ್ಟಿದ ಸ್ಥಳ ಕೇಳಿದ್ದಾರೆ. A ಬೆತ್ಲೆಹೆಮ್, B ಗೋಲ್ಗಥಾ, C ರೋಮಾ, D ಜೆರುಸಲಂ. ಸೊ ಸರಿಯಾದ ಉತ್ತರಗಳನ್ನು ಕೂಡ ತಂದಿದ್ದೀವಿ. ಕೀ ಆನ್ಸರ್ಸ್ ಇದೆ. ಆಪ್ಷನ್ A ಬೆತ್ಲೆಹೆಮ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 2. ರಾಜ್ಯ ನಿರ್ದೇಶಕ ತತ್ವಗಳನ್ನು ಡ್ಯಾಶ್ ದೇಶದಿಂದ ಎರವಲು ಪಡೆಯಲಾಗಿದೆ. A ಬ್ರಿಟಿಷ್, B ಅಮೆರಿಕಾ, C ರಸಿಯಾ, D ಐರಿಷ್. ಹಾಗಾದರೆ ರಾಜ್ಯ ನಿರ್ದೇಶಕ ತತ್ವಗಳಿದಾವಲ್ಲ, ಅವುಗಳನ್ನು ಆಪ್ಷನ್ D ಐರಿಷ್ ದೇಶದಿಂದ ಎರವಲವನ್ನು ಪಡೆದಿದ್ದಾರೆ. ಮುಂದಿನ ಪ್ರಶ್ನೆ 3. ಕೈಗಾರಿಕಾ ಕ್ರಾಂತಿ ಮೊದಲು ಡ್ಯಾಶ್ ದೇಶದಲ್ಲಿ ನಡೆಯಿತು. A ಅಮೆರಿಕಾ, B ಬ್ರಿಟನ್, C ರಸಿಯಾ, D ಚೀನಾ. ಸೊ ಕೈಗಾರಿಕಾ ಕ್ರಾಂತಿ ನಡೆದಿರ್ತಕ್ಕಂಥದ್ದು ಫಸ್ಟಾಗಿ B ಬ್ರಿಟನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇನ್ನು ಮುಂದಿನ ಪ್ರಶ್ನೆಗಳು ಏನಿದಾವೆ ಅಂತಂದರೆ, ಒಂದೇ ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕಾಗ್ತದೆ. ಒಟ್ಟು 4 ಪ್ರಶ್ನೆಗಳು, ಒಂದೊಂದಕ್ಕೆ 1 ಅಂಕ, ಒಟ್ಟು 4 ಅಂಕ. 4ನೇ ಪ್ರಶ್ನೆ, 3 ಸೇನಾಪಡೆಗಳ ಮಹಾದಂಡ ನಾಯಕರು ಯಾರು? ಹಾಗಾದರೆ 3 ಸೇನಾಪಡೆಗಳ ಮಹಾದಂಡ ನಾಯಕರು ಯಾರಪ್ಪ ಅಂತಂದರೆ, ಸೊ 4ನೇ ಉತ್ತರ ರಾಷ್ಟ್ರಪತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. 5ನೇ ಪ್ರಶ್ನೆ, ಕರ್ನಾಟಕವು ಭಾರತದ ಯಾವ ಭಾಗದಲ್ಲಿದೆ? ಕರ್ನಾಟಕ ಭಾರತದ ಯಾವ ಭಾಗದಲ್ಲಿದೆ ಅಂತಂದರೆ, ಅದು ದಕ್ಷಿಣ ಭಾಗದಲ್ಲಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 6. ಕರ್ನಾಟಕ ಎಂದು ಮರುನಾಮಕರಣವಾದದ್ದು ಯಾವಾಗ? ಸೊ ಮೈಸೂರು ಅಂತ ಮುಂಚೆ ಇತ್ತಲ್ಲ, ಅದು ಕರ್ನಾಟಕ ಅಂತ. ಸೊ 1 ನವೆಂಬರ್ 1973, 1973 ನವೆಂಬರ್ 1ಕ್ಕೆ ಅದೇನಾಯ್ತಪ್ಪ ಅಂತಂದರೆ ಕರ್ನಾಟಕ ಅಂತ ಮರುನಾಮಕರಣ ಆಯಿತು. 7ನೇ ಪ್ರಶ್ನೆ, ಉತ್ತರ ಕರ್ನಾಟಕದಲ್ಲಿ ಯಾವ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ? ನೋಡಿ, ಉತ್ತರ ಕರ್ನಾಟಕದಲ್ಲಿ ಇದೆಯಲ್ಲ, ಅದು ಕಪ್ಪು ಮಣ್ಣು. ಅಲ್ಲಿ ಏನಾಗ್ತದಪ್ಪ ಅಂದರೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದೆ. ಇಲ್ಲಿಗೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥ ಪ್ರಶ್ನೆಗಳನ್ನು ಮುಗೀತು. ಇನ್ನು ಮೇನ್ 4ರಲ್ಲಿ ಏನದಪ್ಪ ಅಂತಂದ್ರೆ, 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. 3rd ಮೇನ್ದಲ್ಲಿ ಇರ್ತಕ್ಕಂಥದ್ದು ಅಂದರೆ 4 ಪಾಯಿಂಟ್ಸ್ಗಳಲ್ಲಾದರೂ ಬರೀಬೇಕು. 5 ಪ್ರಶ್ನೆ, ಒಂದೊಂದಕ್ಕೆ 2 ಅಂಕ, ಒಟ್ಟು 10 ಅಂಕ. 8ನೇ ಪ್ರಶ್ನೆ, ಯೇಸು ಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡಿರಿ ಅಂತ ಇದೆ. ಸೊ 4 ಪಾಯಿಂಟ್ಗಳನ್ನಾದರೂ ಬರೀರಿ. ಸೊ ಫಸ್ಟು, ತಂದೆ ಅಂತಕ್ಕಂಥದ್ದು ದೇವರ ಸಮಾನವಾಗಿರ್ತಾರೆ. ಸೊ ನಮ್ಮಲ್ಲೆಲ್ಲ ಕೂಡ ಭಾತೃತ್ವ ಭಾವನೆ ಇರಬೇಕು ಅಂತ ಪ್ರತಿಪಾದನೆ ಮಾಡಿದರು. ಆಡಂಬರದ ಧಾರ್ಮಿಕ ಆಚರಣೆಯಲ್ಲಿ ಸೊ ಯೇಸು ಕ್ರಿಸ್ತರು ನಂಬಿಕೆಯನ್ನು ಇಡಬಾರ್ದು ಅಂತಕ್ಕಂಥ ತತ್ವಗಳನ್ನು ಏನು ಮಾಡಿದಾರಪ್ಪ ಅಂದರೆ ಜಗತ್ತಿಗೆ ಸಾರಿರ್ತಕ್ಕಂಥ ಮಹಾನ್ ನಾಯಕ. 9ನೇ ಪ್ರಶ್ನೆ, ಭಾರತ ಸಂವಿಧಾನದ ಪ್ರಸ್ತಾವನೆಯು ಏನನ್ನು ಒಳಗೊಂಡಿದೆ? ವೆರಿ ಇಂಪಾರ್ಟೆಂಟ್ ಇದೆ. ನಮ್ಮ ದೇಶದ ಸಂವಿಧಾನದ ಪ್ರಸ್ತಾವನೆ ಪೀಠಿಕೆ ಅದು ಮುಖ್ಯವಾಗಿ ಸಾರ್ವಭೌಮ ರಾಷ್ಟ್ರ, ಸಮಾಜವಾದಿ, ಜಾತ್ಯತೀತ ರಾಷ್ಟ್ರ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ಏನಾಗದಪ್ಪ ಅಂದ್ರೆ ನಮ್ಮ ದೇಶದ ಇಟ್ ಮೀನ್ಸ್ ಭಾರತ ಸಂವಿಧಾನದ ಪ್ರಸ್ತಾವನೆ ಒಳಗೊಂಡಿದೆ. 10ನೇ ಪ್ರಶ್ನೆ, ಪ್ರಧಾನಮಂತ್ರಿಯ ಅಧಿಕಾರಗಳನ್ನು ಪಟ್ಟಿ ಮಾಡಿರಿ. ಹಾಗಾದರೆ ಯಾವೆಲ್ಲ ಪ್ರಧಾನಮಂತ್ರಿಯ ಅಧಿಕಾರಗಳು ಇದ್ದಾವೆ? ಸೊ ಮೊದಲನೇದಾಗಿ ಪ್ರಧಾನಮಂತ್ರಿ ಅವರು ಮಂತ್ರಿಗಳನ್ನು ನೇಮಕವನ್ನು ಮಾಡ್ತಾರೆ.
ಖಾತೆಗಳಿಗೆ ಹಂಚಿಕೆಯನ್ನು ಕೊಡ್ತಾರೆ. ಆಮೇಲೆ ಪ್ರಧಾನಮಂತ್ರಿ ಅವರನ್ನೇ ನಾವೇನಂತೀವಪ್ಪ ಅಂದ್ರೆ ಸರ್ಕಾರದ ಮುಖ್ಯಸ್ಥರು ಅಂತ ಕರಿತೀವಿ. ಪ್ರಧಾನಮಂತ್ರಿ ಸಚಿವ ಸಂಪುಟದ ನಾಯಕರು ಸಹಿತ ಆಗಿರ್ತಾರೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ 11. ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ಬರೆಯಿರಿ. ಹಾಗಾದರೆ ಅವಿಭಕ್ತ ಕುಟುಂಬ ಇದೆಯಲ್ಲ, ಅದು ಸುಮಾರು ಲಕ್ಷಣಗಳನ್ನು ಹೊಂದದ. ಅದರಲ್ಲಿ ದೊಡ್ಡ ಗಾತ್ರ, ಆಸ್ತಿ, ವಾಸಸ್ಥಳ, ಅಡುಗೆ ಮನೆ ಇವೆಲ್ಲ ಏನಪ್ಪ ಅಂತಂದರೆ ಅವಿಭಕ್ತ ಕುಟುಂಬಗಳು ಹೊಂದಿರತಕ್ಕಂಥ ಲಕ್ಷಣಗಳು ಆಗಿದ್ದಾವೆ. ಮುಂದಿನ ಪ್ರಶ್ನೆ 12. ಕರ್ನಾಟಕದ 4 ಋತುಮಾನಗಳು ಯಾವುವು? ಹಾಗಾದರೆ ಕರ್ನಾಟಕದ 4 ಋತುಮಾನಗಳು ಯಾವ್ಯಾವು ಅಂತಂದರೆ ಅದು ಬೇಸಿಗೆ ಕಾಲ ಬರ್ತದ, ಮಳೆಗಾಲ ಬರ್ತದ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಬರ್ತದ, 4ನೇದು ಚಳಿಗಾಲ ಬರ್ತದ. ಇವು ಕರ್ನಾಟಕದ 4 ಋತುಮಾನಗಳು. ಇನ್ನು 3 ಅಂಕದ ಪ್ರಶ್ನೆಗಳಿಗೆ ಹೋಗಬೇಕು. ಇಲ್ಲಿ 6 ಪಾಯಿಂಟ್ಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಒಂದೇ ಪ್ರಶ್ನೆ 3 ಅಂಕ. ಸೊ 2 ಇದ್ದಾವೆ, 2ರಲ್ಲಿ 1 ಬರೀರಿ. ಇಲ್ತಂಶ ಆಡಳಿತ ಪದ್ಧತಿಯನ್ನು ಸ್ಥೂಲವಾಗಿ ಬರೆಯಿರಿ. ಇಲ್ಲಿ ಇಲ್ತಂಶನ ಆಡಳಿತವನ್ನು ಬರೀಬೇಕಾದ್ರೆ ಏನು ಬರಿಬಹುದು ಅಂತಂದರೆ, ಈತ ರಾಜ್ಯವನ್ನು ಇಕ್ತಾಗಳಲ್ಲಿ ವಿಂಗಡಣೆಯನ್ನು ಮಾಡಿದ್ದ. ಸಲಹೆಯನ್ನು ನೀಡಲಿಕ್ಕೆ 40 ಸರದಾರರ ಕೂಟವನ್ನು ಸ್ಥಾಪಿಸಿದ್ದ. ಪ್ರಧಾನಮಂತ್ರಿ ಮತ್ತು ನ್ಯಾಯಾಧೀಶರು ಸುಲ್ತಾನನಿಗೆ ಆಡಳಿತಾತ್ಮಕವಾಗಿ ಸಲಹೆಯನ್ನು ಕೊಡ್ತಿದ್ರು. ಈತ ಬಂಗಾರ ಮತ್ತು ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತಂದ. ಈತನ ಅವಧಿಯಲ್ಲಿ ಕುತುಬ್ ಮಿನಾರ್ ಪೂರ್ಣಗೊಂಡಿತು. ಯಾರ ಕಾಲದಲ್ಲಿ? ಇಲ್ತಂಶನ ಕಾಲದಲ್ಲಿ. ಇನ್ನೊಂದು ಆಯ್ಕೆ ಪ್ರಶ್ನೆ ಇತ್ತು. ಅದರಲ್ಲಿ ದೆಹಲಿ ಸುಲ್ತಾನರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆಗಳನ್ನು ಬರೆಯಿರಿ. ಯಾವುದಾದರೂ ಒಂದಕ್ಕೆ ಬರೆದ್ರೆ 3 ಅಂಕಗಳನ್ನು ಕೊಡ್ತಿದ್ರು. 6 ಪಾಯಿಂಟ್ಗಳಲ್ಲಿ ತಾವೇನು ಮಾಡಬೇಕಾಗಿತ್ತು? ಆನ್ಸರ್ಸ್ಗಳನ್ನಲ್ಲಿ ಕೊಡಬೇಕಿತ್ತು. ಸೊ ಇಲ್ಲಿ ಮುಖ್ಯವಾಗಿ ಬರಿಬೇಕಂತಂದರೆ ದೆಹಲಿ ಸುಲ್ತಾನರು ಇಂಡೋ ಇಸ್ಲಾಮಿಕ್ ಶೈಲಿಯನ್ನು ಪರಿಚಯವನ್ನು ಮಾಡಿಕೊಟ್ರು. ಇದರ ಮುಖ್ಯ ಲಕ್ಷಣಗಳು ಕಮಾನುಗಳು ಬರ್ತವೆ, ಗುಮ್ಮಟ ಮತ್ತು ಮಿನಾರುಗಳು. ಈ ದೆಹಲಿ ಸುಲ್ತಾನರು ಕೋಟೆಗಳನ್ನಾಗಿರ್ಬೋದು, ಮಸೀದಿ, ಅರಮನೆ, ಪ್ರಾರ್ಥನಾ ಮಂದಿರ, ಮದರಸ, ಧರ್ಮಶಾಲೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಇವರ ಕಾಲದ ಮುಖ್ಯವಾಗಿರ್ತಕ್ಕಂಥ ಕಟ್ಟಡ ಅಂದರೆ ಕುತುಬ್ ಮಿನಾರ, ಅಲೈ ದರ್ವಾಜಾ, ಜಮೈತ್ ಖಾನಾ ಮಸೀದಿ, ಇವು ಮುಖ್ಯವಾಗಿರ್ತಕ್ಕಂಥದ್ದು ಇದೆ. ಸೊ ಇಷ್ಟು 9ನೇ ತರಗತಿಯಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನದ FA1 ಕ್ವಶನ್ ಪೇಪರನ್ನು ಹಾಕಿದ್ದೀವಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ನೀವುಗಳು ಕೂಡ ಆ ಮೇಲಿನ ಪಾಠಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ ಆನ್ಸರ್ಸ್ಗಳನ್ನು ಕಂಪ್ಲೀಟಾಗಿ ನೋಡ್ಕೊಡ್ರಿ. ಪ್ರಿಪ್ರೇಷನ್ನ ಮಾಡ್ಕೊಂಡು ಹೋಗಿದ್ದೆ ಆದರೆ ಸೊ ನೀವುಗಳು ಕೂಡ 9th ಬರ್ತಾಗತಕ್ಕಂಥ FA1ನಲ್ಲಿ ಔಟ್ ಮಾರ್ಕ್ಸನ್ನು ತೊಗೊಳ್ತೀರಿ. ಯಾಕಂದರೆ ಈ ಸಲ ವಾರ್ಷಿಕ ಪರೀಕ್ಷೆ ಪ್ಯಾಟರ್ನ್ ಇರೋದ್ರಿಂದ ನೀವು ಫಸ್ಟ್ ಹಿಡಿದು ಲಾಸ್ಟ್ವರೆಗೂ ಕೂಡ ಓದಲೇಬೇಕು. ಲಾಸ್ಟ್ಗೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮೇ ಇರ್ತದೆ. ಸೊ ಸಮಯ ಭಾಳ ಅಮೂಲ್ಯವಾಗಿರ್ತಕ್ಕಂಥದ್ದು. ನಮ್ಮ ಯೂಟ್ಯೂಬಲ್ಲಿ ತುಂಬಾ ವಿಡಿಯೋಗಳು ಚೆನ್ನಾಗಿದ್ದಾವೆ ಎಲ್ಲ ವಿಷಯಗಳಲ್ಲಿ. ಸೊ ಅವುಗಳನ್ನು ನೋಡಿ ಬೆನಿಫಿಟ್ ಮಾಡಬೇಕು, ಲೈಕ್ ಮಾಡಬೇಕು.